Hello everyone, I am Vedalakshmi G, Assistant Professor of History, Government First-Grade College, Pavagada. In this session, we are going to deal with Ramakrishna Mission, its foundation, the reforms of the mission and the contribution by Swami Vivekananda to the activities of Ramakrishna Mission ಅನ್ನುವಂಥ ವಿಚಾರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋರಿದ್ದೇವೆ. Ramakrishna Paramahamsa was a spiritual guru of Swami Vivekananda. So as we all know, ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಸೊ ಆಧ್ಯಾತ್ಮಿಕ ಗುರುಗಳಾಗಿದ್ದಂತಹ ರಾಮಕೃಷ್ಣ ಪರಮಹಂಸರ ಕೆಲವು ಬೋಧನೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಯಾವ ಬೋಧನೆಗಳು ಅನ್ನುವಂಥದ್ದಾದರೆ, ಸೊ ಭಾರತೀಯ ಜನರಿಗೆ ರಾಮಕೃಷ್ಣ ಪರಮಹಂಸರು ಕೆಲವು ಪ್ರೀಚಿಂಗ್ಸನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅವುಗಳು ಯಾವ್ಯಾವು ಅನ್ನುವಂಥದ್ದಾದರೆ, ಮೆಸೇಜ್ ಆಫ್ ಸ್ಪಿರಿಚುಯಾಲಿಸಮ್, ಮೆಸೇಜ್ ಆಫ್ ಯೂನಿಟಿ ಆಫ್ ಆಲ್ ರಿಲಿಜನ್ಸ್, ಮೆಸೇಜ್ ಆಫ್ ಸರ್ವಿಂಗ್ ದ ಹ್ಯುಮ್ಯಾನಿಟಿ. ಸೊ ಇಲ್ಲಿ ಸ್ಪಿರಿಚುಯಾಲಿಸಮ್ ಅಂತಂದಾಗ ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ಅವರು ಮಾತನಾಡ್ತಾರೆ. ಮತ್ತು ಎಲ್ಲ ಧರ್ಮಗಳ ಏಕತೆಯ ಬಗ್ಗೆ ಅವರು ಮಾತನಾಡ್ತಾರೆ. ಅಂದರೆ ಇಲ್ಲಿ ಬರೀ ಹಿಂದೂ ಧರ್ಮ ಅಲ್ಲ, ಬದಲಾಗಿ ಎಲ್ಲ ಧರ್ಮಗಳು ಕೂಡ ಒಂದೇ ಅನ್ನುವಂಥ ಮಾತು, ಮತ್ತು ಎಲ್ಲ ಧರ್ಮಗಳು ಹೇಳುವುದು ಕೂಡ ಅದನ್ನೇ ಅನ್ನುವಂಥ ಮಾತನ್ನು ರಾಮಕೃಷ್ಣ ಪರಮಹಂಸರು ಇಲ್ಲಿ ಹೇಳಿರುವಂಥದ್ದು. ಇನ್ನು ಸರ್ವಿಂಗ್ ದ ಹ್ಯುಮ್ಯಾನಿಟಿ ಅಂದರೆ ಮನುಷ್ಯರಿಗೆ ಸೇವೆಯನ್ನು ಮಾಡುವಂಥದ್ದು ಅಥವಾ ಅವಶ್ಯಕತೆ ಇರುವಂಥ ಜನರಿಗೆ ತಮ್ಮ ಸೇವೆಯನ್ನು ಒದಗಿಸುವಂಥದ್ದು ಕೂಡ ಎ ಮೆಸೇಜ್ ಗಿವನ್ ಬೈ ರಾಮಕೃಷ್ಣ ಪರಮಹಂಸ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸುವಂಥ ಸಂದರ್ಭದಲ್ಲಿ ಈ ಎಲ್ಲ ಬೋಧನೆಗಳನ್ನು ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ಕೂಡ ತಮಗೆ ಅರ್ಥವಾದಂತಹ ರೀತಿಯಲ್ಲಿ ಹಿಂದೂ ಧರ್ಮವನ್ನು ಮತ್ತು ಮನುಷ್ಯರಿಗೆ ಮಾಡಬೇಕಾದಂಥ ಒಳಿತನ್ನು ಕಾಲ ಕಾಲಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದರು. ಸೊ ಅದರ ಸಲುವಾಗಿ ರಾಮಕೃಷ್ಣ ಮಿಷನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಯಾವ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ಶುರುವಾಯಿತು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡದ್ದಾಯಿತು. ಸೊ ಇದರ ಒಂದು ಸ್ಥಾಪನೆಯನ್ನು ಕುರಿತು ನಾವು ನೋಡುವಂಥದ್ದಾದರೆ, ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ಹೇಗೆ ಶುರುವಾಯಿತು ಅನ್ನುವಂಥದ್ದಾದರೆ, ರಾಮಕೃಷ್ಣ ಪರಮಹಂಸರ ಬೋಧನೆಗಳನ್ನು ಮುಂದುವರಿಸೋದಕ್ಕೋಸ್ಕರ ಅಥವಾ ಅದನ್ನು ಜನರಲ್ಲಿ ಪ್ರಚಾರ ಮಾಡೋದಕ್ಕೋಸ್ಕರ ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರಿಂದ 1897ರಲ್ಲಿ ಬೇಲೂರು, ಕಲ್ಕತ್ತಾದ ಬಳಿ ಇರುವಂತಹ ಬೇಲೂರು ಅನ್ನುವಂಥ ಪ್ರದೇಶದಲ್ಲಿ ಸ್ಥಾಪನೆ ಆದಂಥದ್ದು. ಅದು 11 ವರ್ಷಗಳ ನಂತರ ರಾಮಕೃಷ್ಣ ಪರಮಹಂಸರು ದೈವಾಧೀನರಾದ 11 ವರ್ಷಗಳ ನಂತರದಲ್ಲಿ ಸ್ವಾಮಿ ವಿವೇಕಾನಂದರು 1897ರಲ್ಲಿ ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದಂಥ ಒಂದು ಸಂದರ್ಭ. ಸೊ ಈ ಒಂದು ರಾಮಕೃಷ್ಣ ಮಿಷನ್ನ ಬೋಧನೆಗಳು ಯಾವುದನ್ನು ಆಧರಿಸಿತ್ತು ಅನ್ನುವಂಥದ್ದಾದರೆ, ಪ್ರಾಚೀನ ಮತ್ತು ಪರಂಪರೆಯ ಒಂದು ಪರಿಕಲ್ಪನೆಗಳನ್ನು ಅನುಸರಿಸ್ತಾ ಇದ್ದಂಥದ್ದು ರಾಮಕೃಷ್ಣ ಮಿಷನ್. ಅದರ ಜೊತೆಗೆ ಇಲ್ಲಿ ಆ ಸಂದರ್ಭದಲ್ಲಿ ವೆಸ್ಟರ್ನೈಸೇಷನ್ ಮತ್ತು ಮಾಡರ್ನೈಸೇಷನ್ ಅನ್ನುವಂಥದ್ದು ಹೆಚ್ಚಿನ ವ್ಯಾಪಕತೆಯನ್ನು ಹೊಂದಿತ್ತು. ಸೊ ಅಂಥ ಸಂದರ್ಭದಲ್ಲೂ ಕೂಡ ಪ್ರಾಚೀನ ಮತ್ತು ಪಾರಂಪರಿಕ ಪರಿಕಲ್ಪನೆಗಳ ಆಧಾರದ ಮೇಲೆ ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ತನ್ನ ಬೋಧನೆಗಳನ್ನು ಜನರಿಗೆ ಬೋಧಿಸ್ತಾ ಇತ್ತು ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ತನ್ನ ತತ್ವಗಳನ್ನು ಮತ್ತು ಆದರ್ಶಗಳನ್ನು ಎಲ್ಲಿಂದ ಪಡ್ಕೊಳ್ತು ಅನ್ನುವಂಥದ್ದಾದರೆ, ಮುಖ್ಯವಾಗಿ ಫ್ರಮ್ ದ ಲೈಫ್ ಆಫ್ ರಾಮಕೃಷ್ಣ ಪರಮಹಂಸ ಆ್ಯಂಡ್ ಫ್ರಮ್ ಹಿಸ್ ಟೀಚಿಂಗ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ರಾಮಕೃಷ್ಣ ಪರಮಹಂಸರ ಜೀವನ ಮತ್ತು ಬೋಧನೆಗಳನ್ನು ಆಧರಿಸಿ ರಾಮಕೃಷ್ಣ ಮಿಷನ್ನ ಎಲ್ಲ ತತ್ವಗಳು ಮತ್ತು ಆದರ್ಶಗಳು ರೂಪುಗೊಂಡಿದ್ವು ಅನ್ನುವಂಥದ್ದು ನಮ್ಮ ಗಮನದಲ್ಲಿರಬೇಕಾದಂಥ ಪ್ರಮುಖವಾದಂಥ ಅಂಶ. ಇನ್ನು ರಾಮಕೃಷ್ಣ ಮಿಷನ್ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿತ್ತು ಅನ್ನುವಂಥದ್ದಾದರೆ, ಸೋಷಿಯಲ್ ವೆಲ್ಫೇರ್ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಆಧರಿಸಿ ಅದು ಕೆಲಸವನ್ನು
ನಿರ್ವಹಿಸ್ತಾ ಇತ್ತು. ಸಾಮಾಜಿಕ ಒಳಿತು ಅಥವಾ ಸಾಮಾಜಿಕ ಒಳಿತು ಅನ್ನುವಂತಹ ವಿಚಾರವಾಗಿ, ಸೋಷಿಯಲ್ ವೆಲ್ಫೇರ್, ಜನರ ಅಭಿವೃದ್ಧಿ ಅನ್ನುವಂತಹ ವಿಚಾರವಾಗಿ ಅದು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಂಥದ್ದು. ಅದರ ಜೊತೆಗೆ ನೈಸರ್ಗಿಕ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥದ್ದು. ಅದರ ಜೊತೆಗೆ ಇಟ್ ಎಸ್ಟಾಬ್ಲಿಷ್ ಸಮ್ ಆಫ್ ದ ಹಾಸ್ಪಿಟಲ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ರೆಸಿಡೆನ್ಷಿಯಲ್ ಹಾಸ್ಟೆಲ್ಸ್ ಫಾರ್ ದ ನೀಡಿ ಪೀಪಲ್ ಅನ್ನುವಂಥ ಅಂಶವನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಬರೀ ಬೋಧನೆಯನ್ನ ಮಾಡಿದ್ದಲ್ಲ ರಾಮಕೃಷ್ಣ ಮಿಷನ್, ಬದಲಾಗಿ ಹಾಸ್ಪಿಟಲ್ಸನ್ನು ಶುರು ಮಾಡ್ತು, ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತು, ಮತ್ತು ಯಾರು ನಿರಾಶ್ರಿತರಾಗಿದ್ರು ಅಂಥವ್ರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಗೋಸ್ಕರ ರೆಸಿಡೆನ್ಷಿಯಲ್ ಹಾಸ್ಟೆಲ್ಸನ್ನು ಶುರು ಮಾಡ್ತು. ಸೊ ಇದು ಕೇವಲ ಬಂಗಾಳದಲ್ಲಿ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಾಗಿ ಭಾರತದ ಹಲವಾರು ಪ್ರದೇಶಗಳಲ್ಲಿ ಇಂಥ ರೀತಿಯಾದಂಥ ಹಾಸ್ಪಿಟಲ್ಸನ್ನು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ರೆಸಿಡೆನ್ಷಿಯಲ್ ಹಾಸ್ಟೆಲ್ಸನ್ನು ಸ್ಥಾಪನೆ ಮಾಡಿದಂಥ ಒಂದು ಸಂದರ್ಭ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ಔಟ್ಸೈಡ್ ಆಫ್ ಇಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಭಾರತವನ್ನು ಒಳಗೊಂಡಂತೆ ಬೇರೆ ಕಡೆಯಲ್ಲೂ ಕೂಡ ಈ ರೀತಿಯಾದಂಥ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಮನುಷ್ಯರಿಗೆ ಸೇವೆಯನ್ನು ಮಾಡುವಂಥ ಒಂದು ಕೆಲಸವನ್ನು ರಾಮಕೃಷ್ಣ ಮಿಷನ್ ಮಾಡ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ನಾನೀಗಾಗಲೇ ಹೇಳಿದೆ ಔಟ್ಸೈಡ್ ಆಫ್ ಇಂಡಿಯಾ ಅಂತ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅದು ತನ್ನ ಶಾಖೆಗಳನ್ನು ಹೊಂದಿತ್ತು ಅನ್ನುವಂಥದ್ದಾದರೆ ಪಾಕಿಸ್ತಾನದಲ್ಲಿ, ಬರ್ಮಾ, ಸಿಲೋನ್, ಮಲಯಾ, ಮಾರಿಷಸ್ ಮತ್ತು ಅಮೆರಿಕನ್ ಕಾಂಟಿನೆಂಟಲ್ಲೂ ಕೂಡ, ಜೊತೆಗೆ ಇನ್ನೂ ಹಲವಾರು ಯುರೋಪಿನ ರಾಷ್ಟ್ರಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿ ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ಈ ರೀತಿಯಾದಂಥ ಸರ್ವಿಂಗ್ ಟು ಹ್ಯುಮ್ಯಾನಿಟಿ ಅನ್ನುವಂಥ ಕೆಲಸಗಳನ್ನು ಮಾಡ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಕೇವಲ ಸೇವೆಯಿಂದ ಅಲ್ಲದೆ ಪಬ್ಲಿಕೇಶನ್ ಮೂಲಕ ಕೂಡ ಅದು ತನ್ನ ಧ್ಯೇಯೋದ್ದೇಶಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಫಾರ್ ದ್ಯಾಟ್ ರೀಸನ್ ಇಟ್ ಪಬ್ಲಿಷ್ ಸೋ ಮೆನಿ ಬುಕ್ಸ್ ಆ್ಯಂಡ್ ಪ್ಯಾಂಪ್ಲೆಟ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದು ಹಲವಾರು ಪುಸ್ತಕಗಳನ್ನು ಮತ್ತು ಕರಪತ್ರಗಳನ್ನು ಮುದ್ರಿಸೋದರ ಮೂಲಕ ಸ್ವಾಮಿ ವಿವೇಕಾನಂದ ಮತ್ತು ಸ್ವಾಮಿ ರಾಮಕೃಷ್ಣ ಪರಮಹಂಸರ ಜೀವನ ಮತ್ತು ತತ್ವಗಳನ್ನು ಜನರಿಗೆ ತಿಳಿಯಪಡಿಸುವಂಥ ಒಂದು ಕೆಲಸದಲ್ಲಿ ನಿರತವಾಯಿತು ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ವಿಚಾರ. ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರು ಯಾವ ರೀತಿ ತಮ್ಮ ಕೊಡುಗೆಯನ್ನು ಕೊಟ್ಟರು ರಾಮಕೃಷ್ಣ ಮಿಷನ್ಗೆ ಅನ್ನುವಂಥದ್ದಾದರೆ, ಹಿ ಎಮರ್ಜ್ ಆಸ್ ಎ ಪ್ರೀಚರ್ ಆಫ್ ನಿಯೋ ಹಿಂದೂಯಿಸಮ್. ಸೊ ಇಲ್ಲಿ ಹಿಂದೂಯಿಸಮ್ ಬೇರೆ, ಪ್ರಾಚೀನವಾದಂಥ ಏನ್ಷಿಯಂಟ್ ಹಿಂದೂಯಿಸಮ್ ಬೇರೆ, ಆದರೆ ಸ್ವಾಮಿ ವಿವೇಕಾನಂದ ಪ್ರೀಚ್ ನಿಯೋ ಹಿಂದೂಯಿಸಮ್ ಅಂದರೆ ಹೊಸ ರೀತಿಯಾದಂಥ ಅಥವಾ ಮಾಡಿಫೈಡ್ ಹಿಂದೂಯಿಸಮನ್ನು ಪ್ರೀಚ್ ಮಾಡಿದಂಥವರು ಸ್ವಾಮಿ ವಿವೇಕಾನಂದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ನಿಬಂಧನೆಗಳು ಹಿಂದೂ ಧರ್ಮದಲ್ಲಿ ಇರಲಿಲ್ಲ ಡ್ಯೂರಿಂಗ್ ದ ಟೈಮ್ ಆಫ್ ಸ್ವಾಮಿ ವಿವೇಕಾನಂದ. ಸೊ ಹಾಗಾಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ನಿಯೋ ಹಿಂದೂಯಿಸಮ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದ ಆಸ್ ಎ ಪ್ರೀಚರ್ ಆಫ್ ನಿಯೋ ಹಿಂದೂಯಿಸಮ್ ಹಿ ಕಾಂಟ್ರಿಬ್ಯೂಟೆಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಮ್ಯಾನ್ಕೈಂಡ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಅದರ ಜೊತೆಗೆ ಹಿಸ್ ಮಿಷನ್ ವಾಸ್ ಟು ಬ್ರಿಡ್ಜ್ ದ ಗಲ್ಫ್ ಬಿಟ್ವೀನ್ ಪರಮಾತ್ಮ ಆ್ಯಂಡ್ ವ್ಯವಹಾರ. ಸೊ ಇಲ್ಲಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ಸ್ಪಿರಿಚುವಲ್ ವೇ ಆಫ್ ಥಿಂಕಿಂಗ್. ಸೊ ಇದು ಒಂದು ಪಾರಮಾರ್ಥಿಕ ಯೋಚನೆ. ಸೊ ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಏನು ಅಂದ್ಕೊಳ್ತಾರೆ ಅಂತಂದರೆ, ಸೇವೆ ಮತ್ತು ತಮ್ಮ ವ್ಯಕ್ತಿತ್ವವನ್ನು ಒಂದು ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ನಮಗೆ ಆ ಸೇವೆ ಮತ್ತು ನಮ್ಮ ನಡವಳಿಕೆ ಅನ್ನುವಂಥದ್ದು ಬೇರೆ ಬೇರೆ ಅನಿಸುತ್ತೆ, ಆದರೆ ಅವೆಲ್ಲವೂ ಕೂಡ ಒಂದಾಗಬೇಕು. ನಮ್ಮ ವ್ಯಕ್ತಿತ್ವದಲ್ಲೇ ಸೇವೆ ಅನ್ನುವಂಥದ್ದು ಬರಬೇಕು ಅನ್ನುವಂಥದ್ದು ಇಲ್ಲಿ ಸ್ವಾಮಿ ವಿವೇಕಾನಂದರ ಪ್ರಮುಖವಾದಂಥ ವಿಷಯವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ he wanted to bridge the gulf between paramartha and vyavahara and also between spirituality and day to day life. So ಆಧ್ಯಾತ್ಮ ಮತ್ತು ದೈನಂದಿನ ಜೀವನ ಇದರ ಜೊತೆಗೂ ಇದ್ದಂಥ ದೂರವನ್ನು ಕಡಿಮೆ ಮಾಡುವಂಥ ಪ್ರಯತ್ನ, ಅದರ ಜೊತೆಗೆ ಪರಮಾತ್ಮ ಮತ್ತು ವ್ಯವಹಾರ ಅನ್ನುವಂಥ ವಿಚಾರಗಳನ್ನು ಕೂಡ ಹತ್ತಿರ ತರುವಂಥ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಈ ಸಂದರ್ಭದಲ್ಲಿ ಮಾಡ್ತಾ ಹೋದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ
he believed in fundamental oneness and said, for our own motherland, a junction of two great systems, Hinduism and Islam, is the only hope ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಈ ಸಂದರ್ಭದಲ್ಲಿ ಹೇಳ್ತಾ ಹೋದ್ರು. ಸೊ he meant when he said this sentence is that all the religions are one, fundamental oneness ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಅಂದರೆ ಆಲ್ ದ ರಿಲಿಜನ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ he emphasized on social action and he declared that knowledge without action is useless. ಸೊ ನಾವೆಷ್ಟೇ ಜ್ಞಾನವನ್ನು ಹೊಂದಿದ್ರೂ ಕೂಡ ಅದನ್ನು ನಾವು ಕಾರ್ಯರೂಪಕ್ಕೆ ತರದೇ ಹೋದಂಥ ಸಂದರ್ಭದಲ್ಲಿ ಎಲ್ಲ ಜ್ಞಾನವೂ ಕೂಡ ಶೂನ್ಯ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಅದು ಯೂಸ್ಲೆಸ್, ಅದು ಕೆಲಸಕ್ಕೆ ಬಾರದೇ ಇರುವಂಥದ್ದು. ಎಷ್ಟೇ ಜ್ಞಾನ ಇದ್ರೂ ಕೂಡ ಅದನ್ನು ನಾವು ಕಾರ್ಯರೂಪಕ್ಕೆ ತರದೇ ಹೋದರೆ ಅಥವಾ ಅದನ್ನು ಕೆಲಸದಲ್ಲಿ ನಾವು ಅಳವಡಿಸ್ಕೊಳ್ಳದೆ ಹೋದರೆ ಅದು ಶೂನ್ಯ ಅಥವಾ ಅದು ಯೂಸ್ಲೆಸ್, ಕೆಲಸಕ್ಕೆ ಬಾರದೇ ಇರುವಂಥದ್ದು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಪ್ರಮುಖವಾದಂಥ ಅಂಶವಾಗಿತ್ತು. ಅದರ ಜೊತೆಗೆ he believed that it was an insult to God and humanity to teach religion to a starving man. ಸೊ ಒಬ್ಬ ಮನುಷ್ಯ ಹಸಿವೆಯಲ್ಲಿದ್ದಾಗ ಅವನಿಗೆ ಧರ್ಮವನ್ನು ಬೋಧಿಸುವಂಥದ್ದು ಎಷ್ಟು ತಪ್ಪು ಅಂತಂದರೆ ಇಟ್ ಈಸ್ ಈಕ್ವಲ್ ಟು ದ ಇನ್ಸಲ್ಟ್ ಟು ಗಾಡ್ ಆ್ಯಂಡ್ ಹ್ಯುಮ್ಯಾನಿಟಿ. ಮನುಷ್ಯತ್ವಕ್ಕೆ ಮತ್ತು ದೇವರಿಗೆ ಅಲ್ಲಿ ಮಾಡುವಂಥ ಅವಮಾನ ಅನ್ನುವಂಥ ಮಾತನ್ನು he staunchly believed and he also preached the same through his principles ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ he believed that it is an insult to God and humanity when a person is preached a religion with a hungriness ಅಥವಾ ಅವನು ಹಸಿವೆಯಲ್ಲಿದ್ದಂಥ ಸಂದರ್ಭದಲ್ಲಿ ಧರ್ಮವನ್ನು ಬೋಧಿಸುವಂಥದ್ದು ದೇವರನ್ನ ಮತ್ತು ಮನುಷ್ಯತ್ವವನ್ನು ಮಾಡಿದಂಥ ಅವಮಾನ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯವಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇದು ಅವರ ಅಭಿಪ್ರಾಯವೇ ಅಲ್ಲ, ಆ್ಯಂಡ್ ಇಟ್ ಈಸ್ ಅ ಟ್ರೂ ಥಿಂಗ್ ಆಲ್ಸೋ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ he pointed out that the masses needed two kind of knowledge. ಸೊ ಅವರ ಪ್ರಕಾರ ಮನುಷ್ಯ ವರ್ಗಕ್ಕೆ ಅಥವಾ ಜನರಿಗೆ ಎರಡು ರೀತಿಯಾದಂಥ ಜ್ಞಾನದ ಅವಶ್ಯಕತೆ ಇದೆ. ಆ ಎರಡು ರೀತಿಯಾದಂಥ ಜ್ಞಾನ ಯಾವ್ಯಾವುದು ಅನ್ನುವಂಥದ್ದಾದರೆ ಸೆಕ್ಯುಲರ್ ನಾಲೆಡ್ಜ್ ಅಬೌಟ್ ಹೌ ಟು ವರ್ಕ್ ಫಾರ್ ದ ಎಕನಾಮಿಕ್ ಅಪ್ಲಿಫ್ಟ್ ಅನ್ನುವಂಥದ್ದು, ಅಂದರೆ ನಾವು ಆರ್ಥಿಕವಾಗಿ ಹೇಗೆ ಬೆಳವಣಿಗೆ ಹೊಂದಬೇಕು ಅನ್ನುವಂಥ ಸೆಕ್ಯುಲರ್ ನಾಲೆಡ್ಜ್. ಅದರ ಜೊತೆಗೆ ಸ್ಪಿರಿಚುವಲ್ ನಾಲೆಡ್ಜ್ ಕೂಡ ಅವಶ್ಯಕ. ಅದು ಹೇಗೆ ಅನ್ನುವಂಥದ್ದಾದರೆ ಫೈತ್ ಇನ್ ದೆಮ್ಸೆಲ್ಸ್ ಅಂಡ್ ಸ್ಟ್ರೆಂಥನ್ ದೇರ್ ಮಾರಲ್ ಸೆನ್ಸ್, ನಮ್ಮ ನೈತಿಕತೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮಲ್ಲಿ ನಾವು ನಂಬಿಕೆಯನ್ನು ಇಡೋದಕ್ಕೆ ಸ್ಪಿರಿಚುವಲ್ ನಾಲೆಡ್ಜ್ ಕೂಡ ಅತ್ಯವಶ್ಯಕ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯವಾಗಿತ್ತು. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನುಷ್ಯರಿಗೆ ಎರಡು ರೀತಿಯಾದಂತಹ ಜ್ಞಾನದ ಅವಶ್ಯಕತೆ ಇದೆ. ಒಂದು ಸೆಕ್ಯುಲರ್ ನಾಲೆಡ್ಜ್ ಟು ಅಪ್ಲಿಫ್ಟ್ ದೆಮ್ಸೆಲ್ಸ್ ಎಕನಾಮಿಕಲಿ, ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಸೆಕ್ಯುಲರ್ ನಾಲೆಡ್ಜ್ ಬೇಕು, ಮತ್ತು ತಮ್ಮನ್ನು ತಾವು ನಂಬೋದಕ್ಕೆ ಮತ್ತು ತಮ್ಮನ್ನು ತಾವು ಬಲಪಡಿಸ್ಕೊಳ್ಳೋದಕ್ಕೆ ಸ್ಪಿರಿಚುವಲ್ ನಾಲೆಡ್ಜ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಸ್ ಸೆಕ್ಯುಲರ್ ನಾಲೆಡ್ಜ್ ಅನ್ನುವಂತಹ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ. ಸೊ ಅದರ ಜೊತೆಗೆ ಅವರು ದೇಶವಾಸಿಗಳಿಗೆ ಏನನ್ನು ಕರೆ ಕೊಡ್ತಾರೆ ಅನ್ನುವಂಥದ್ದಾದರೆ to imbibe themselves the spirit of liberty, equality and free thinking ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ತಮ್ಮಲ್ಲಿ ತಾವು ಅಳವಡಿಸ್ಕೊಳ್ಬೇಕಾಗಿರುವಂಥ ಕೆಲವು ಲಕ್ಷಣಗಳು ಏನು ಅನ್ನುವಂಥದ್ದಾದರೆ ಸ್ವಾತಂತ್ರ್ಯವನ್ನು ಅಳವಡಿಸ್ಕೋಬೇಕು, ಸಮಾನತೆಯನ್ನು ಅಳವಡಿಸ್ಕೋಬೇಕು, ಮತ್ತು ಮುಕ್ತವಾದಂಥ ಆಲೋಚನೆಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಕರೆಯನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಎಲ್ಲ ದೇಶವಾಸಿಗಳಿಗೆ ಕೊಟ್ಟಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಇದಲ್ಲದೆ ಇವರು ಭಾರತದಲ್ಲಿ ರಾಮಕೃಷ್ಣ ಮಿಷನ್ನ ಥ್ರೂ ಮಾಡಿದಂಥ ಕೆಲಸಗಳಾದರೆ he also attended the Parliament of Religions held at Chicago in 1893. 1893ರಲ್ಲಿ ಅಮೆರಿಕಾದ ಶಿಕಾಗೋದಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್, ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅನ್ನುವಂಥದ್ದು ನಡೆಯುತ್ತೆ. ಅಂದರೆ ಎಲ್ಲ ದೇಶಗಳ ಧಾರ್ಮಿಕ ಮುಖಂಡರುಗಳು ತಮ್ಮ ಧರ್ಮವನ್ನು ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ವರ್ಲ್ಡ್ ಪಾರ್ಲಿಮೆಂಟಲ್ಲಿ ಭಾಗವಹಿಸಿರ್ತಾರೆ. ಸೊ ಅಲ್ಲಿಗೆ ಸ್ವಾಮಿ ವಿವೇಕಾನಂದರು ಕೂಡ ಭೇಟಿ ನೀಡಿದಂಥ ಒಂದು ಸಂದರ್ಭ.
ಸೊ ಅದರ ಜೊತೆಗೆ ಹಿ ಮೇಡ್ ಅ ಗ್ರೇಟ್ ಇಂಪ್ರೆಷನ್ ಬೈ ಹಿಸ್ ಲರ್ನಡ್ ಇಂಟರ್ಪ್ರಿಟೇಷನ್ಸ್. ಅವರು ಏನು ತಮ್ಮ ಒಳಗೆ ಹೊಂದಿದಂಥ ಜ್ಞಾನವನ್ನು ಪ್ರೆಸೆಂಟ್ ಮಾಡೋದ್ರ ಮೂಲಕ ಆ ವರ್ಲ್ಡ್ ಪಾರ್ಲಿಮೆಂಟ್ ರಿಲಿಜನ್ಸಲ್ಲಿ ಒಂದು ಹೊಸದಾದಂಥ ಮುದ್ರೆಯನ್ನು ಒತ್ತಿದ್ರು ಭಾರತದ ಬಗ್ಗೆ ಮತ್ತು ಭಾರತದ ಧರ್ಮದ ಬಗ್ಗೆ, ಭಾರತದ ನಡವಳಿಕೆ ಬಗ್ಗೆ, ಭಾರತೀಯರ ಬಗ್ಗೆ ಒಂದು ಹೊಸ ರೀತಿಯಾದಂಥ ಮುದ್ರೆಯನ್ನು ಒತ್ತುವಂತಹ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಆ ಸಂದರ್ಭದಲ್ಲಿ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಕೀನೋಟ್ ಏನವರು ಮೊದಲು ಶುರು ಮಾಡಿದ್ರು ಮಾತನಾಡೋದಕ್ಕೆ, ಸೊ ಅದು keynote of his opening address was the need for a healthy balance between spiritualism and materialism. ಸೊ ಅವರು ಶುರು ಮಾಡಿದಂಥ ಮಾತುಗಳು ಅಲ್ಲಿ ಯಾವ ರೀತಿಯಾಗಿದ್ವು ಅನ್ನುವಂಥದ್ದಾದರೆ ಆಧ್ಯಾತ್ಮಿಕತೆ ಮತ್ತು ಏನದು ಪಾರಮಾರ್ಥಿಕತೆಯ ಬಗ್ಗೆ ಬ್ಯಾಲೆನ್ಸನ್ನು ಮಾಡೋ ರೀತಿಯಲ್ಲಿ ಇದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ವಾಟ್ ಹಿ ಅಡ್ರೆಸ್ಡ್ ದ ಹೋಲ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಇನ್ ಹಿಸ್ ಕೀ ನೋಟ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಹಿ ಅಪೋಸ್ಡ್ ಅನ್ಟಚಬಿಲಿಟಿ ಆ್ಯಂಡ್ ದ ಕಾಸ್ಟ್ ಸಿಸ್ಟಮ್. ಭಾರತದಲ್ಲಿ ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯನ್ನು ಅವರು ಖಂಡಿಸ್ತಾ ಹೋಗ್ತಾರೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ರವರು ಸ್ವಾಮಿ ವಿವೇಕಾನಂದರನ್ನ ಕುರಿತು ಈ ಮಾತನ್ನು ಹೇಳ್ತಾರೆ. ಏನದು ಅನ್ನುವಂಥದ್ದಾದರೆ, ಸೊ ಫಾರ್ ಆಸ್ ಬೆಂಗಾಲ್ ಇಸ್ ಕನ್ಸರ್ನ್ ರೈಟ್ಸ್ ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ ಮೇ ಬಿ ರಿಗಾರ್ಡೆಡ್ ಆಸ್ ಸ್ಪಿರಿಚುವಲ್ ಫಾದರ್ ಆಫ್ ಮಾಡರ್ನ್ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಭಾರತದ ರಾಷ್ಟ್ರೀಯ ಚಳುವಳಿ ಅನ್ನುವಂಥದ್ದನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ವಿವೇಕಾನಂದರು ಇದರ ಆಧ್ಯಾತ್ಮಿಕ ಪಿತಾಮಹರಾಗ್ತಾರೆ ಅನ್ನುವಂಥ ಮಾತನ್ನು ಸುಭಾಷ್ ಚಂದ್ರ ಬೋಸ್ರವರು ತಮ್ಮ ಒಂದು ಬರಹಗಳಲ್ಲಿ ವಿವೇಕಾನಂದರ ಬಗ್ಗೆ ಹೇಳಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಹೀಗೆ ಸ್ವಾಮಿ ವಿವೇಕಾನಂದರ ಪ್ರೀಚಿಂಗ್ಸಿಂದ ಅಥವಾ ಬೋಧನೆಗಳಿಂದ ಹಲವಾರು ಜನರು ಪ್ರಭಾವಿತರಾದಂಥದ್ದು ಮತ್ತು ತಮ್ಮಲ್ಲಿ ಒಂದು ರೀತಿಯಾದಂಥ ಆಧ್ಯಾತ್ಮಿಕ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಹೋದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರಾಮಕೃಷ್ಣ ಮಿಷನ್ ಆ್ಯಂಡ್ ಸ್ವಾಮಿ ವಿವೇಕಾನಂದ, ಆ್ಯಂಡ್ ದೀಸ್ ಆರ್ ಆಲ್ ದ ರೆಫರೆನ್ಸ್ ಬುಕ್ಸ್ ವಿಚ್ ಐ ಹ್ಯಾವ್ ಯೂಸ್ಡ್ ಟು ಪ್ರಿಪೇರ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. Thank you very much.